ಸ್ನೇಹಿತರೆ, ನೀವೆಲ್ಲರೂ ಬೆಲ್ಲಿ ಫ್ಯಾಟ್ ಅನ್ನೋ ಒಂದು ಪದನ ಕೇಳೇ ಇರ್ತೀರ. ಜಾಸ್ತಿ ದಪ್ಪ ಇರೋರಲ್ಲಿ ಇದು ಗೊತ್ತಿರುತ್ತೆ. ಬೆಲ್ಲಿ ಫ್ಯಾಟ್ ಅಂತ ಹೇಳಿದ್ರೆ ಸೊಂಟದ ಸುತ್ತಳತೆ ಅಥವಾ ಹೊಟ್ಟೆಯ ಸುತ್ತ ಸಂಗ್ರಹವಾಗಿರುವ ಬೊಜ್ಜು ಅಥವಾ ಕೊಬ್ಬನ್ನ ನಾವು ಬೆಲ್ಲಿ ಫ್ಯಾಟ್ ಅಂತ ಹೇಳಿ ಕರಿತೀವಿ. ಇದು ನಮ್ಮ ದೇಹದ ಎಲ್ಲಾ ಭಾಗಗಳಿಗಿಂತ ಹೊಟ್ಟೆಯ ಸುತ್ತ ಅಥವಾ ಸೊಂಟದ ಸುತ್ತ ತುಂಬಾ ಬೇಗ ಅಂತ ಬೊಜ್ಜು ಸಂಗ್ರಹವಾಗುತ್ತೆ. ಹಾಗಾಗಿ ಹೊಟ್ಟೆ ತುಂಬಾ ಬೇಗ ಅಂತ ಮುಂದಕ್ಕೆ ಬರುತ್ತೆ. ಈ ಒಂದು ಬೊಜ್ಜು ತುಂಬಾನೇ ಬೇಗ ಸಂಗ್ರಹವಾಗೋದಲ್ಲದೆ ಇದನ್ನ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ. ಇದು ಅಷ್ಟು ಸಲೀಸಾಗಿ ಈ ಬೊಜ್ಜು ಅನ್ನೋದು ಕರಗೋದಿಲ್ಲ. ನಮ್ಮ ಸೊಂಟದ ಸುತ್ತ ಅಥವಾ ಹೊಟ್ಟೆಯ ಸುತ್ತ ಸಂಗ್ರಹವಾಗಿರೋ ಬೊಜ್ಜು. ಹಾಗಾಗಿ ಈ ದೇಹದ ತೂಕವನ್ನಾದ್ರೂ ತುಂಬಾ ಸಲೀಸಾಗಿ ಕಡಿಮೆ ಮಾಡ್ಕೊಳ್ಬೋದು. ಆದ್ರೆ ಬೆಲ್ಲಿ ಫ್ಯಾಟ್ ಕರಗಿಸ್ಕೊಳ್ಬೇಕಂದ್ರೆ ಸ್ವಲ್ಪ ಕಷ್ಟಕರವಾಗಿರುವಂಥದ್ದು. ಆದ್ರೆ ನೀವು ಅದರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಾನು ಬೆಲ್ಲಿ ಫ್ಯಾಟ್ಗೋಸ್ಕರನೇ ಒಂದು ಆಯುರ್ವೇದಿಕ್ ಡ್ರಿಂಕ್ ಅನ್ನ ನಿಮ್ ಮುಂದೆ ತಂದಿದ್ದೀನಿ. ಈ ಒಂದು ಡ್ರಿಂಕ್ ನಿಮ್ಗೆ ನಿಮ್ಮ ಬೆಲ್ಲಿ ಫ್ಯಾಟ್ ಅಥವಾ ಹೊಟ್ಟೆಯ ಬೊಜ್ಜು, ಸೊಂಟದ ಸುತ್ತಳತೆ ಇರುವಂತ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಇರುವಂತ ಒಂದು ಡ್ರಿಂಕ್ ಅಂತಾನೆ ಹೇಳ್ಬೋದು. ತುಂಬಾ ಬೇಗ ಅಂತ ರಿಸಲ್ಟ್ ಕೊಡುವಂಥದ್ದು. ಕೇವಲ 1 ವಾರ ಕುಡಿತಾ ಬರೋದ್ರಿಂದ ಇದು ನಿಮ್ಮ ಹೊಟ್ಟೆಯ ಸುತ್ತ ಇರುವ ಬೆಲ್ಲಿ ಫ್ಯಾಟ್ ಅನ್ನ ತುಂಬಾ ಆರಾಮಾಗಿ ಕರಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಾನು ಯಾಕೆ ಇದನ್ನ ಆಯುರ್ವೇದಿಕ್ ಡ್ರಿಂಕ್ ಅಂತ ಹೇಳಿದ್ರೆ ಇದರಲ್ಲಿ ಹಾಕಿರೋ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾನೇ ಒಂದು ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು. ಆಯುರ್ವೇದದಲ್ಲಿ ಕೂಡ ತುಂಬಾ ಹೆಸರುವಾಸಿಯಾಗಿರುವಂಥದ್ದು. ಅದು ನಮ್ಮ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ತುಂಬಾನೇ ಒಂದು ಹೆಸರುವಾಸಿಯಾಗಿರುವಂಥದ್ದು ಆಯುರ್ವೇದದಲ್ಲಿ. ಹಾಗಾಗಿ ಈ ಒಂದು ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ಡ್ರಿಂಕ್ ಅನ್ನ ತಯಾರಿಸ್ಕೊಂಡು ನಾವು ಕುಡಿತಾ ಬರೋದ್ರಿಂದ ಇದು ನಮ್ಮ ಬೆಲ್ಲಿ ಫ್ಯಾಟ್ ಅಂದ್ರೆ ಹೊಟ್ಟೆಯ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ತುಂಬಾನೇ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಅದು ಹೆಚ್ಚಿನದಾಗಿ ನಾವು ಇದಕ್ಕೋಸ್ಕರನೇ ಯಾವುದೇ ರೀತಿ ಡಯಟ್ ಮಾಡಿ, ಯಾವುದೇ ರೀತಿ ಕಸರತ್ ಮಾಡಿ ಕರಗಿಸ್ಕೊಳ್ಬೇಕು ಅನ್ನೋದಕ್ಕಿಂತ ಈ ಒಂದು ಡ್ರಿಂಕ್ ಅನ್ನ ನಾವು ಬಳಸೋದ್ರಿಂದ ತುಂಬಾ ಆರಾಮಾಗಿ ಕಡಿಮೆ ಮಾಡ್ಕೊಳ್ಬಹುದು. ಹಾಗಿದ್ರೆ ಆ ಒಂದು ಆಯುರ್ವೇದಿಕ್ ಡ್ರಿಂಕ್ ಯಾವುದು, ಅದನ್ನ ಹೇಗೆ ಬಳಸಬೇಕು, ಅದರಲ್ಲಿ ಹಾಕಿರೋ ಪದಾರ್ಥಗಳು, ಅದರ ಉಪಯೋಗಗಳು ಎಲ್ಲವನ್ನ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತೆ ಎಲ್ಲ ಹೊಸ ವಿಡಿಯೋಗಳಿಗೋಸ್ಕರ ವಿಡಿಯೋ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಹಾಗಿದ್ರೆ ಬನ್ನಿ ಆ ಒಂದು ಡ್ರಿಂಕ್ ಯಾವುದು ಅಂತ ತಿಳ್ಕೊಂಡು ಬರೋಣ. ಅದರ ಬೆನಿಫಿಟ್ಸ್ ಏನು, ನಮ್ಮ ಬೊಜ್ಜನ್ನ ಕರಗಿಸ್ಕೊಳ್ಳೋದ್ರಲ್ಲಿ ಅನ್ನೋದನ್ನ ಎಲ್ಲವನ್ನ ತಿಳ್ಕೊಂಡು ಬರೋಣ. ಈ ಒಂದು ಆಯುರ್ವೇದಿಕ್ ಡ್ರಿಂಕ್ ಅನ್ನ ತಯಾರು ಮಾಡೋದಕ್ಕೆ ಮೊದಲನೇದಾಗಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನ ನೋಡೋಣ. ಅದಕ್ಕೆ ಬೇಕಾಗಿರುವಂತದ್ದು ಕೇವಲ 3 ಪದಾರ್ಥಗಳು. ಇದು ನಮ್ಗೆ ಸುಲಭವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತದ್ದು. ಹಾಗೆ ಇದು ನಮ್ಮ ಬೆಲ್ಲಿ ಫ್ಯಾಟ್ ಅಥವಾ ಹೊಟ್ಟೆ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಅಂತಾನೆ ಆಯುರ್ವೇದದಲ್ಲಿ ಹಾಗೆ ಸೈಂಟಿಫಿಕಲಿ ಕೂಡ ತುಂಬಾನೇ ಬೇಗ ಅಂತ ಒಂದು ರಿಸಲ್ಟ್ ಕೊಡುವಂತ ಶಕ್ತಿ ಇರುವಂತದ್ದು ಈ 3 ಪದಾರ್ಥಗಳಿಗೆ. ಹಾಗಿದ್ರೆ ಆ 3 ಪದಾರ್ಥಗಳು ಯಾವುದು ಅಂತ ನೋಡೋದಾದ್ರೆ ಮೊದಲನೆಯದು ಲೆಮನ್ ಅಥವಾ ಲಿಂಬು, ಎರಡನೆಯದು ಜೀರಾ ಅಥವಾ ಕ್ಯೂಮಿನ್, ಮೂರನೆಯದು ಶುಂಠಿ ಅಥವಾ ಜಿಂಜರ್. ಈ 3 ಪದಾರ್ಥಗಳು ನಮ್ಮ ಇವತ್ತಿನ ಆಯುರ್ವೇದಿಕ್ ಡ್ರಿಂಕ್ ಅನ್ನ ತಯಾರು ಮಾಡೋದಕ್ಕೆ ಬೇಕಾಗಿರುವಂಥದ್ದು. ಅದರಲ್ಲಿ ಮೊದಲನೆಯದು ಲೆಮನ್ ಅಥವಾ ಲಿಂಬು ಅನ್ನೋದು ಇದು ನಮ್ಮ ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸಿಕೊಳ್ಳೋದ್ರಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋದಾದ್ರೆ ಈ ಒಂದು ಲಿಂಬುವನ್ನ ನಾವು ಬಳಸೋದ್ರಿಂದ ಇದು ಆಯುರ್ವೇದದ ಪ್ರಕಾರ ನಮ್ಮ ದೇಹದಲ್ಲಿ ಅಗ್ನಿಯನ್ನ ಉಂಟು ಮಾಡುತ್ತೆ. ಇದರಿಂದಾಗಿ ನಮ್ಮ ದೇಹದಲ್ಲಿರುವಂತ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಬೂಸ್ಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದನ್ನ ಸೈಂಟಿಫಿಕಲಿ ನೋಡೋದಾದ್ರೆ ಈ ಒಂದು ಲೆಮನ್ ಅಥವಾ ಲಿಂಬು ಅನ್ನೋದು ಒಂದು ವಿಟಮಿನ್ ಸಿ ಅಂಶವನ್ನ ಹೊಂದಿದೆ. ಈ ಒಂದು ವಿಟಮಿನ್ ಸಿ ಅನ್ನುವಂತ ಅಂಶ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಸಿಸ್ಟಮ್ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವ ಪ್ರಕ್ರಿಯೆಯನ್ನ ಹೊಂದಿದೆ. ಹಾಗೆ ಇದು ನಮ್ಮ ವೇಟ್ ಲಾಸ್ ಆಗೋದಕ್ಕೂ ಕೂಡ ಒಂದು ತುಂಬಾನೇ ಸಹಾಯ ಮಾಡುವಂಥದ್ದು ಈ ಒಂದು ಲೆಮನ್ ಅನ್ನುವಂಥದ್ದು. ಹಾಗೆ ಎರಡನೆಯದಾಗಿರುವಂಥದ್ದು ಜೀರಿಗೆ ಅಥವಾ ಕ್ಯೂಮಿನ್ ಅನ್ನೋದು. ಇದು ಹೇಗೆ ನಮ್ಮ ಬೊಜ್ಜನ್ನ ಕರಗಿಸ್ಕೊಳ್ಳೋದ್ರಲ್ಲಿ ಸಹಾಯ ಮಾಡುತ್ತೆ ಅಂತ ನೋಡೋದಾದ್ರೆ ಆಯುರ್ವೇದದ ಪ್ರಕಾರದಲ್ಲಿ ನೋಡೋದಾದ್ರೆ ಇದು ನಮ್ಮ ದೇಹದಲ್ಲಿ ಇರುವಂತ 3 ದೋಷಗಳಾದ ವಾತ, ಪಿತ್ತ, ಕಫ ಅನ್ನೋ 3 ದೋಷಗಳನ್ನ ಒಂದು ಬ್ಯಾಲೆನ್ಸ್ ಅಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಅದರ ಜೊತೆಯಲ್ಲಿ ಇದು ನಾವು ತಿಂದಿರುವ ಆಹಾರವನ್ನ ಚೆನ್ನಾಗಿ ಡೈಜೆಷನ್ ಆಗೋದಕ್ಕೆ ಈ ಒಂದು ಜೀರಿಗೆ ಅನ್ನೋದು ಸಹಾಯ ಮಾಡುತ್ತೆ. ಅದೇ ರೀತಿಯಾಗಿ ಇವಾಗಿನ ಮಾಡರ್ನ್ ಸೈನ್ಸ್ ಅಥವಾ ಸೈಂಟಿಫಿಕಲಿ ನೋಡ್ತಾ ಹೋಗೋದಾದ್ರೆ ಇದು ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ಹಾಗೆ ಆಂಟಿ ಇನ್ಫ್ಲಮೇಟರಿ ಅನ್ನೋ ಒಂದು ಅಂಶವನ್ನ ಕೊಡುತ್ತೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ರೇಟ್ ಅನ್ನ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದರಿಂದ ನಮ್ಮ ದೇಹದಲ್ಲಿರುವ ಹೆಚ್ಚುವರಿ ಫ್ಯಾಟ್ ಅಥವಾ ಹೆಚ್ಚುವರಿ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಈ ಒಂದು ಜೀರಿಗೆ ಅನ್ನೋದು ಸಹಾಯ ಮಾಡುತ್ತೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಜೀರಿಗೆ ಒಂದು ವೆಯ್ಟ್ ಲಾಸ್ ಆಗೋದಕ್ಕೆ ಒಂದು ಅದ್ಭುತವಾದ ಒಂದು ಪದಾರ್ಥ ಅಂತಾನೆ ಎಲ್ಲರಿಗೂ ಗೊತ್ತಿರುವಂಥದ್ದು.
ಹಾಗೆ ಇದು ಆಯುರ್ವೇದಿಕಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಸೈಂಟಿಫಿಕಲಿ ಹೇಗೆ ಬೊಜ್ಜನ್ನ ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ಕೂಡ ನಾನು ತಿಳಿಸಿದ್ದೀನಿ. ಅದರಲ್ಲೂ ನಮ್ಮ ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸ್ಕೊಳ್ಳೋದಕ್ಕೆ. ಅನಂತರ ಮೂರನೇ ಪದಾರ್ಥ ಶುಂಠಿ ಅಥವಾ ಜಿಂಜರ್ ಅನ್ನೋದು. ಇದು ಹೇಗೆ ನಮ್ಮ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಶುಂಠಿಯನ್ನ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಜೀರ್ಣ ಶಕ್ತಿ, ಡೈಜೆಷನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ. ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ, ಬ್ಲೋಟಿಂಗ್ ಸಮಸ್ಯೆ, ಹೊಟ್ಟೆ ಉಬ್ಬರ ಸಮಸ್ಯೆಯಿಂದ ಹೊರಗಡೆ ಬರೋ ಹಾಗೆ ಸಹಾಯ ಮಾಡುತ್ತೆ. ಅದೇ ಅಲ್ಲದೆ ಇದು ನಮ್ಮ ದೇಹದಲ್ಲಿ ಥರ್ಮೋಜೆನೆಸಿಸ್ ಅನ್ನೋ ಒಂದು ಅಂಶವನ್ನ ಹೆಚ್ಚಿಸುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಹೆಚ್ಚು ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಹೀಟ್ ಪ್ರೊಡ್ಯೂಸ್ ಆದಾಗ ನಮ್ಮ ದೇಹದಲ್ಲಿ ಕ್ಯಾಲೋರಿ ಬರ್ನ್ ಆಗೋದಕ್ಕೆ, ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಫ್ಯಾಟ್ ಲಾಸ್ ಆಗೋದಕ್ಕೆ, ಅಂದ್ರೆ ಬೆಲ್ಲಿ ಫ್ಯಾಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇವಾಗಿನ ಒಂದು ಸೈಂಟಿಫಿಕಲಿ ಪ್ರೂವನ್ ಆಗಿರುವಂತದ್ದು, ಇದರಲ್ಲಿ ಒಂದು ಜಿಂಜರಾಲ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ. ಈ ಒಂದು ಜಿಂಜರಾಲ್ ಅನ್ನೋದು ನಮ್ಮ ದೇಹದಲ್ಲಿ ವೆಯ್ಟ್ ಲಾಸ್ ಆಗೋದಕ್ಕೆ, ಅದರಲ್ಲೂ ಬೆಳ್ಳಿ ಫ್ಯಾಟ್ ಅನ್ನ ಕರಗಿಸೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಈ ಒಂದು ಜಿಂಜರಾಲ್ ಅನ್ನೋಂಥ ಅಂಶ. ಹೀಗೆ ಈ ಮೂರು ಪದಾರ್ಥಗಳು ನಮ್ಮ ದೇಹದಲ್ಲಿ ಅಥವಾ ನಮ್ಮ ದೇಹದಲ್ಲಿರುವ ಹೊಟ್ಟೆಯ ಬೊಜ್ಜನ್ನ, ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸಿಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಈ ಒಂದು ಡ್ರಿಂಕ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಈ ಒಂದು ಆಯುರ್ವೇದಿಕ್ ಬೆಲ್ಲಿ ಫ್ಯಾಟ್ ಲಾಸ್ ಡ್ರಿಂಕ್ ಅನ್ನ ತಯಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಸೇರಿಸಿದ್ದೀನಿ. ನೀರು ಚೆನ್ನಾಗಿ ಕುದಿಯುವಾಗ ಒಂದು ದೊಡ್ಡ ಗಾತ್ರದ ನಿಂಬೆ ಹಣ್ಣನ್ನ ಈ ತರ ಕಟ್ ಮಾಡಿ ಹಾಕಿದ್ದೀನಿ. ಆನಂತರ ಅದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆ ಅಥವಾ ಕ್ಯೂಮಿನ್ ಸೀಡ್ಸ್ ಅನ್ನ ಸೇರಿಸ್ತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇವಾಗ ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿಯನ್ನ ಕಟ್ ಮಾಡಿ ಹಾಕಿದ್ದೀನಿ. ಈ ಮೂರು ಪದಾರ್ಥಗಳನ್ನ ಚೆನ್ನಾಗಿ ನಾವು ನೀರಲ್ಲಿ ಕುದಿಸ್ಬೇಕು. ಒಂದು ದೊಡ್ಡ ಗ್ಲಾಸಲ್ಲಿ ಹಾಕಿರುವ ನೀರು ಒಂದು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿ, ಅವಾಗ ಇದು ಚೆನ್ನಾಗಿ ಕುದಿದ ನಂತರ ಈ ಒಂದು ಡ್ರಿಂಕ್ ಅನ್ನೋದು ತಯಾರಾಗುತ್ತೆ. ಇದನ್ನ ನೀವು ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗ ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಶೋಧಿಸ್ಕೊಂಡು ಇದನ್ನ ನೀವು ಕುಡಿತಾ ಬರೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಲಾಸ್ ಆಗೋದಕ್ಕೆ ಈ ಒಂದು ಆಯುರ್ವೇದಿಕ್ ಡ್ರಿಂಕ್ ಅನ್ನೋದು ತುಂಬಾನೇ ಬೇಗ ಅಂತ ಕರಗೋದಕ್ಕೆ ಸಹಾಯ ಮಾಡುತ್ತೆ. ನೋಡಿದ್ರಲ್ವಾ ಈ ಒಂದು ಡ್ರಿಂಕ್ ಅಥವಾ ಆಯುರ್ವೇದಿಕ್ ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಅದರ ಬೆನಿಫಿಟ್ಸ್ ಏನು ಎಲ್ಲದನ್ನು ತಿಳ್ಕೊಂಡ್ರಿ. ಈಗ ಇದನ್ನ ಯಾವ ಟೈಮಲ್ಲಿ ತೆಗೆದುಕೊಳ್ಳುವಂಥದ್ದು ಅನ್ನೋದನ್ನ ನೋಡೋದಾದ್ರೆ, ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ 1 ಗ್ಲಾಸ್ ಕುಡಿತಾ ಬರಬೇಕು. ದಿನ ಬೆಳಿಗ್ಗೆ 1 ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ ನೋಡಿ. ಇದನ್ನ ಕುಡಿದು 1 ಗಂಟೆ ಅವಧಿವರೆಗೂ ಯಾವುದೇ ರೀತಿ ಆಹಾರವನ್ನ ತಿನ್ನಬಾರದು. 1 ಗಂಟೆಗಳ ಕಾಲ ಗ್ಯಾಪ್ ಅನ್ನ ಕೊಡಬೇಕು. ಆಮೇಲೆ ನೀವು ಯಾವುದೇ ರೀತಿಯಾದ ಬ್ರೇಕ್ಫಾಸ್ಟ್ ಅಥವಾ ಏನೇ ಆಹಾರವನ್ನ ನೀವು ಸೇವನೆ ಮಾಡ್ಬೋದು. ಹಾಗಾಗಿ ಇದನ್ನ ಕುಡಿದ 1 ಗಂಟೆವರೆಗೂ ಗ್ಯಾಪ್ ಅನ್ನ ಕೊಡಿ, ಆನಂತರ ಆಹಾರವನ್ನ ಸೇವನೆ ಮಾಡಿ. ಹೀಗೆ ನೀವು 1 ವಾರಗಳ ಕಾಲ ನೀವು ಟ್ರೈ ಮಾಡಿಕೊಂಡು ಬಂದ್ರೆ ನಿಮ್ಮ ಬೆಲ್ಲಿ ಫ್ಯಾಟ್ ಅನ್ನೋದು, ಸೊಂಟದ ಬೊಜ್ಜು ಅನ್ನೋದು, ಹೊಟ್ಟೆಯ ಬೊಜ್ಜು ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಕೆಲವು ದಿನದಲ್ಲಿ ನಿಮ್ಮ ಹೊಟ್ಟೆ ಭಾಗ ಅನ್ನೋದು ಸಣ್ಣ ಆಗ್ತಾ ಬರೋದು ನೀವು ಗಮನಿಸ್ತೀರಾ. ಇದರಿಂದ ಇನ್ನು ಹೆಚ್ಚಿನದಾಗಿ ತುಂಬಾ ಬೇಗ ಅಂತ ರಿಸಲ್ಟ್ ಸಿಗ್ಬೇಕು ಅಂತ ಇದ್ರೆ ಇದರ ಜೊತೆಯಲ್ಲಿ ನೀವು ಹೆಚ್ಚಿನ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಫಾಲೋ ಮಾಡಿ, ಹಾಗೆ ಏನಾದ್ರೂ ಒಂದು ಬೆಲ್ಲಿ ಫ್ಯಾಟ್ ಎಕ್ಸಸೈಸ್ ಗಳನ್ನ ಫಾಲೋ ಮಾಡಿ. ಇದರ ಜೊತೆಯಲ್ಲಿ ಈ ಒಂದು ಬೆಲ್ಲಿ ಫ್ಯಾಟ್ ಡ್ರಿಂಕ್ ಅನ್ನ ಕುಡಿತಾ ಬಂದ್ರೆ ತುಂಬಾ ಬೇಗ ಅಂತ ನಿಮ್ಮ ಬೆಲ್ಲಿ ಫ್ಯಾಟ್ ಕರಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಇದನ್ನ ಯಾರು ಕುಡಿಬಾರ್ದು, ಯಾರಿಗಾದ್ರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ನೋಡೋದಾದ್ರೆ, ಯಾರಾದ್ರೂ ಪ್ರೆಗ್ನೆಂಟ್ ವುಮೆನ್ಸ್ ಇರ್ಬೋದು, ಅಥವಾ ಹಾಲುಣಿಸುವ ತಾಯಂದಿರು, ಬಾಣಂತಿಯರು, ಹಾಗೆ ಚಿಕ್ಕ ಮಕ್ಕಳು ಅಂತವರು ಎಲ್ಲ ಇದನ್ನ ಸ್ಕಿಪ್ ಮಾಡಿ. ಹಾಗೆ ಇದನ್ನ ಕುಡಿದ್ರೆ ಕೆಲವರಿಗೆ ಜಾಸ್ತಿ ಹೀಟ್ ಆಗ್ಬೋದು. ಒಬ್ಬೊಬ್ಬರ ದೇಹದ ಪ್ರಕ್ರಿಯೆ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಅಂತವರು ಇದರಲ್ಲಿ ಹಾಫ್ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಬೋದು. ನೀವು 1 ವಾರಕ್ಕೆ ಆಗಿಲ್ಲ ಅಂದ್ರೆ 2 ವಾರಗಳ ಕಾಲ ಇದನ್ನ ಬಳಸಿ ನೋಡ್ಬೋದು. ಖಂಡಿತ ನಿಮ್ಗೆ ಇದರಿಂದ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ಬೆಲ್ಲಿ ಫ್ಯಾಟ್ ಲಾಸ್ಗೆ ಮಾಡಿರುವಂತ ಈ ಒಂದು ಆಯುರ್ವೇದಿಕ್ ಡ್ರಿಂಕ್ ನಿಮ್ಗೆ ಇಷ್ಟ ಆಗಿದೆ, ಹಾಗೆ ಯೂಸ್ಫುಲ್ ಅನಿಸಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಕೂಡ ಇದನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ಇದರಿಂದ ನಿಮ್ಗೆ ನಿಮ್ಮ ಬೆಲ್ಲಿ ಫ್ಯಾಟ್ ಲಾಸ್ ಆದ್ಮೇಲೆ, ಇದರಿಂದ ನಿಮ್ಗೆ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ. ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ಕೂಡ ಬೇರೆಯವರಿಗೂ ಕೂಡ ಒಂದು ಇದನ್ನ ಫಾಲೋ ಮಾಡೋದಕ್ಕೆ, ಈ ಒಂದು ಡ್ರಿಂಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಮೋಟಿವೇಟ್ ಅನಿಸುತ್ತೆ. ಹೀಗೆ ಮತ್ತೆ ಎಲ್ಲ ಹೊಸ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡ್ತಾ ಹೋಗಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.